ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ತಿಳ್ಕೊಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಕೂಡ ಡೈಲಿ ವ್ಲಾಗೇ ಇರುತ್ತೆ. ತುಂಬ ದಿನಗಳಾದಮೇಲೆ ನಾವು ಫ್ಯಾಮಿಲಿ ಎಲ್ಲ ಡಿನ್ನರ್ಗೆ ಹೋಗೋಣ ಅಂತ ನಾನು, ಅಮ್ಮ, ಅರವು, ಗುಡ್ಡಿ ಎಲ್ಲ ಡಿನ್ನರ್ಗೆ ಹೋಗಿದ್ದೀವಿ ನಂದಿನಿ ಹೋಟೆಲ್ಗೆ. ಬೇರೆ ಬೇರೆ ರೆಸ್ಟೋರೆಂಟ್ಸ್ ಎಲ್ಲ ಚೆಕ್ ಮಾಡಿದ್ವಿ. ತುಂಬ ಲೇಟ್ ಆಗಿಬಿಟ್ಟಿತ್ತು. ಗುಡ್ಡಿನ ಕರ್ಕೊಂಡು ಅಷ್ಟು ದೂರ ಎಲ್ಲ ಹೋಗೋಕ್ಕೆ ಆಗೋದಿಲ್ಲ ಅಂತ ಮನೆ ಹತ್ರನೇ ನಮಗೆ ನಿಯರ್ ಬೈ ಅಂತ ಹೇಳಿದ್ರೆ ಇದು ನಂದಿನಿ ಹೋಟೆಲ್ ಇದೆ. ಸೊ ಅದಕ್ಕೋಸ್ಕರ ಅಲ್ಲೇ ಹೋದ್ವಿ ನಾವು. ಅಮ್ಮನ ಕರೆದ್ರೆ ಎಲ್ಲಿ ಕರೆದ್ರೂ ಬರಲ್ಲ ಅಂತ ಹೇಳ್ತಾರೆ. ಸೊ ನಾವು ಯಾವಾಗ್ಲೂ ಪಾರ್ಸಲ್ ತೊಗೊಬರ್ತೀವಿ. ಯಾವಾಗಲೂ ಅಂತ ಹೇಳಿದ್ರೆ ಯಾವಾಗಾದರೂ ಮನೆಯಲ್ಲಿ ಮಾಡೋಕ್ಕೆ ಇಷ್ಟ ಇರಲ್ಲ. ಎಲ್ಲೋ ಹೊರಗಡೆ ಹೋಗಿ ಬಂದಿರ್ತೀವಿ. ಆ ಟೈಮಲ್ಲಿ ನಮಗೆ ಟಯರ್ಡ್ ಆಗಿರುತ್ತಲ್ವ, ಆವಾಗ ಪಾರ್ಸಲ್ ತೊಗೊಂಡು ಬಂದುಬಿಡ್ತೀವಿ. ನಾನು ಹೇಳ್ತೀನಿ ಅಲ್ಲೇ ಏನಾದರೂ ತಿನ್ಕೊಂಡು ಬರೋಣ ಅಂತ. ಬಟ್ ಅಮ್ಮ ಬರಲ್ಲ, ಅದಕ್ಕೋಸ್ಕರ ಪಾರ್ಸಲ್ಲೇ ತೊಗೊಂಡು ಬಂದುಬಿಡ್ತೀವಿ. ಬಟ್ ಇವತ್ತು ಅಮ್ಮ ಬಂದರು. ಸೊ ಎಲ್ಲರೂ ಹೋಗಿ ತಿಂತಾಯಿದ್ದೀವಿ. ಗುಡ್ಡಿಗೆ ಚಪಾತಿ, ನಮಗೆ ರೋಟಿ, ಪನ್ನೀರ್ ಬಟರ್ ಮಸಾಲ. ಗುಡ್ಡಿ ಈ ಥರ ಹೊರಗಡೆ ಹೋದಾಗ ಏನು ತಿಂತಾಳೆ ಅಂತ ಹೇಳಿದ್ರೆ ಅವಳಿಗೆ ಸಪ್ರೇಟ್ ವಿತೌಟ್ ಆಯಿಲ್ ಚಪಾತಿ ತರಿಸ್ಕೊಂಡು ತಿನ್ನಿಸ್ತೀವಿ. ಅವಳಿಗೆ ಸ್ವಲ್ಪನೇ ಗೀ ಹಾಕಿ ಮಾಡಿ ಅಂತ ಹೇಳಿಬಿಟ್ಟು ತಿಂತಾಳೆ ಅದು ಚಪಾತಿ. ಮತ್ತು ಸ್ಯಾಲೆಡ್ ತಿಂತಾಳೆ, ಅಂದರೆ ಕುಕುಂಬರ್ ಆಗಿರ್ಬೋದು, ಮತ್ತು ಟೊಮ್ಯಾಟೊ ಆ ಥರ ಎಲ್ಲ ತಿನ್ಕೋತಾಳೆ. ಅವಳಿಗೆ ತುಂಬ ಇಷ್ಟ. ಸೊ ಒಂದೇ ಒಂದು ಚಪಾತಿ ತಿಂದ್ಕೊಂಡ್ಳು. ನಾವು ಸೂಪು ಮತ್ತು ಅಲ್ಲಿ ಅನ್ಲಿಮಿಟೆಡ್ ಮೀಲ್ಸ್ ಇರುತ್ತೆ, ಬಟ್ ತುಂಬ ಸ್ಪೈಸಿಯಾಗಿರುತ್ತೆ. ಜಾಸ್ತಿ ಕೂಡ ತಿನ್ನೋಕ್ಕಾಗೋದಿಲ್ಲ. ಸರಿ ಸರಿ ಬಾಯ್ ಅಂತ ಮಾಡಿ ಡ್ಯಾನ್ಸ್ ಮಾಡಮ್ಮ. ಮಾಡೋಗ, ಆಮೇಲೆ ತೋರಿಸ್ತೀನಿ ನಾನು ಅಂತ ನೋಡು. ಅಮ್ಮ ಮಾಮ ಮನೆಗೆ ಹೋಯ್ತು. ಹೇಳು, ಮಾತಾಡು. ಹಲೋ, ಊಟ. ಬೆಂಗಳೂರಲ್ಲಿ 2-3 ಡೇಸ್ ಮಳೆ ಬಂತಲ್ವ, ಆವಾಗ ತಗೊಂಡಿರೋ ಕ್ಲಿಪ್ಪಿಂಗ್ಸ್ ಎಲ್ಲ ಇವಾಗ ಈ ವಿಡಿಯೋ ಜೊತೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗದಿರೋ ಕಾರಣ ಇವಾಗ ಎಲ್ಲ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ, ಅಂದರೆ ಮನೆ ಹತ್ರ ಎಲ್ಲ ಇದು ಏನೇನೋ ವರ್ಕ್ ಮಾಡಿಸಿದ್ರಲ್ವ, ಅದೆಲ್ಲ ಕ್ಲೀನ್ ಆಯಿತು. ಮನೆ ಹತ್ರ ಫುಲ್ಲು ಕೂಲಾಗಿತ್ತು. ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೇ ನಮ್ಗೆ ಗೊತ್ತಾಗಿದ್ದು ಎಷ್ಟು ಧೂಳಾಗಿದೆ ಮನೆ, ಎಷ್ಟು ಡಸ್ಟ್ ಇದೆ ಅಂತ. ಅದು ಇವಾಗ ಸಮ್ಮರ್ ಆಗಿರೋದ್ರಿಂದ ಫ್ಯಾನು ಫುಲ್ಲು ಸ್ಪೀಡಲ್ಲೇ ಯೂಸ್ ಮಾಡ್ತಾಯಿರ್ತೀವಿ. ಬಟ್ ಅದು ಡಸ್ಟ್ ಎಲ್ಲ ಬಾಯೊಳಗೆ, ಮೂಗೊಳಗೆ ಹೋಗಿ ನೋಸ್ ಬ್ಲಾಕ್ ಆಗೋದು ಆ ಥರ ಎಲ್ಲ ಆಗಿಬಿಡುತ್ತೆ. ಸೊ ಯಾವಾಗ ಮಳೆ ಬರುತ್ತಪ್ಪ ಅನಿಸ್ತಿತ್ತು ನಮಗೆ. ಮಳೆ ಕೂಡ ಬಂತು. ತುಂಬ ಖುಷಿಯಾಯಿತು ಮಳೆ ನೋಡಿ. ನೋಡಿ ಯಾವ ಥರ ಇದೆ ರೋಡ್ ಫುಲ್ಲು ಇದೇ ಥರನೇ ಆಗಿರೋದು. ಆ ಮಣ್ಣು ಏನಿದೆ ಆ ಮಣ್ಣು ಹಾಗೆ ಬಿಟ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಟಾರ ಹಾಕ್ತೀವಿ ಅಂತ ಹೇಳಿದ್ರು, ಅದು ಕೂಡ ಇನ್ನೂ ಹಾಕಿಲ್ಲ ಅವರು. ಹಂಗೆ ಮತ್ತು ಗುಡ್ಡಿದು 21 to 24 ಮಂತ್ಸದು ವ್ಯಾಕ್ಸಿನೇಷನ್ ಒಂದು ಪೆಂಡಿಂಗ್ ಇತ್ತು. ಅವಳದು ಬರ್ಡೇ ಏನಿದೆ, ಅವಳದು 7th ಏಪ್ರಿಲ್ ಬರ್ಡೇ ಇರೋದು. ಸೊ ಅದರೊಳಗೆ ಈ ವ್ಯಾಕ್ಸಿನ್ನ ಹಾಕ್ಸ್ಬೇಕು. ಸೊ ಅದೊಂದು ಪೆಂಡಿಂಗ್ ಇತ್ತು. ಸ್ವಲ್ಪ ಲೇಟಾಗೆ ಹಾಕ್ಸೋಣ ಅಂತ ನಾವು ಲೇಟಾಗೆ ಹೋಗ್ತಿದ್ದೀವಿ. ಆಯ್ತಮ್ಮ.
ಆಯ್ತು ನಿಂಚು. ನೋಡಿದ್ರಲ್ಲ ಅವ್ರದ್ದು ಪಿಂಕ್ ಯೂನಿಫಾರ್ಮ್ ಏನಿದೆ, ಅದು ಯೂನಿಫಾರ್ಮ್ ನೋಡಿದ ತಕ್ಷಣವೇ ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನೂ ವ್ಯಾಕ್ಸಿನೇ ಕೊಟ್ಟಿರಲ್ಲ, ಅದು ಹೈಟು ವೆಯ್ಟ್ ಎಲ್ಲ ಚೆಕ್ ಮಾಡಬೇಕಂದ್ರೇ ಸ್ಟಾರ್ಟ್ ಮಾಡ್ತಾಳೆ. ಅವಳಿಗೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಕೆಳಗೆ ಗೇಟ್ ಹತ್ರನೇ ನೋಡಿದ ತಕ್ಷಣವೇ ಅವಳಿಗೆ ಗೊತ್ತಾಗೋಗ್ಬಿಡುತ್ತೆ. ಡಾಕ್ಟರ್ ಅದು ಅವಳಿಗೆ ಅಂತ ಕೊಟ್ಟಿರೋದು. ತಗೊಮ್ಮ ಗುಡ್ಡ ಗುಡ್ಡ ಜಿಜ್ಜ ಕುಡಿ, ನಾನೇ ಕುಡಿಸ್ತೀನಿ ತಗೋ. ಟೆಡ್ಡಿ ಬೇರೆ ಯಾರು ಕೊಟ್ಟಿದ್ದು ಟೆಡ್ಡಿ? ಡಾಕ್ಟರ್ ಕೊಟ್ಟಿದ್ದ ನಿನಗೆ ಗಿಫ್ಟ್ ಕೊಟ್ರಮ್ಮ? ಟೆಡ್ಡಿ ಕೊಟ್ರಾ? ಏನು ತಿನ್ಲೋ? ಅವಳೇ ಜಾರ್ತಾಳೆ ಬಿಡು. ಇಲ್ಲ, ಅವಳೇ ಜಾರ್ತಾಳೆ. ಯಾರದು? ಅಣ್ಣ ಗುಡ್ಡಿ. ಸೊ ಮೇನಲ್ಲಿ ಒಂದು ವ್ಯಾಕ್ಸಿನ್ ಇದೆ, ನಿಜ ಅದೊಂದು ವ್ಯಾಕ್ಸಿನ್ ಮುಗಿದ್ರೆ ಇಯರ್ಲಿ ಒನ್ಸ್ ಹಾಕ್ಸೋದಷ್ಟೇ. ಸೊ ಇಯರ್ಲಿ ವ್ಯಾಕ್ಸಿನ್ ಒಂದಿರುತ್ತೆ. ಅವಳನ್ನ ಕರ್ಕೊಂಡು ಹೋಗೋದೇ, ಅಲ್ಲಿ ಒಳಗೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ ನಮಗೆ. ಅಲ್ಲಿ ಮುಗಿಸ್ಕೊಂಡು ಮತ್ತೆ 8th ಕ್ರಾಸಿಗೆ ಅಲ್ಲೊಂದು ಮಂಗಳೂರು ಹೋಟೆಲ್ ಇದೆ. ಸೊ ನಾವು ನಮ್ಮ ಡ್ಯಾಡಿ ಇರಬೇಕಾದ್ರೆ ಎಲ್ಲ ನಾವು ಜಾಸ್ತಿ ಅಲ್ಲಿಗೆ ಬರ್ತಿದ್ವಿ. ಅಲ್ಲಿ ಊಟ ಮುಗಿಸ್ಕೊಂಡು ಬಂದ್ವಿ. ಸಂಜೆ ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ, ಗುಡ್ಡಿಗೆ ಸ್ವಲ್ಪ ಉಂಡೆ ಲಡ್ಡು ಎಲ್ಲ ಮಾಡಿಕೊಡೋಣ ಅಂತ ಡ್ರೈ ಫ್ರೂಟ್ಸ್ ತೊಗೊಳಕ್ಕೆ ಬಂದ್ವಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಡ್ರೈ ಫ್ರೂಟ್ಸ್, ಹೈ ಕ್ವಾಲಿಟಿ ಡ್ರೈ ಫ್ರೂಟ್ಸ್ ಸಿಗುತ್ತೆ ಇಲ್ಲಿ ನಿಮಗೆ. ನಾರ್ಮಲ್ ಈ ಮಾರ್ಟಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಇರೋದಿಲ್ಲ ಇಲ್ಲಿ 3-4 ವೆರೈಟೀಸ್ ಆಫ್ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಇರುತ್ತೆ. ಸಪೋಸ್ ನೀವು ಬಾದಾಮಲ್ಲೇ 3-4 ವೆರೈಟೀಸ್ ಎಲ್ಲ ಸಿಗುತ್ತೆ. ನೀವು ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಳ್ಬೋದು. ಅದು ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು. ದ್ರಾಕ್ಷಿ ಗೋಡಂಬಿ ಬಾದಾಮಿ ಆಯಿತು. ಪಿಸ್ತಾ ಅನ್ಸಾಲ್ಟೆಡ್. ಇದು ಒಂದೇ ಅಲ್ವಾ ಇರೋದು? ಅದನ್ನು ಎಷ್ಟು ಅಂತ ಮಾಡೋದು, ಎಷ್ಟು ಗೊತ್ತಾಯ್ತಾ? ವಾಲ್ನಟ್ಸ್ ಇಲ್ಲಿದೆ ನೋಡಿ. ಇದು ಒಂದು ಪೀಸ್ ತೊಗೊಳ್ಳೋಣ. ಇದು ಏನು ವಾಲ್ನಟ್? ಅದು ಮೀಡಿಯಂ ಕ್ವಾಲಿಟಿ ಫಸ್ಟ್ ಚೆನ್ನಾಗಿರುತ್ತಲ್ಲ. ಇದು ತಗೋರಿ, ಸ್ವಲ್ಪ ಡಿಫ್ರೆಂಟ್ ಆದ. 50 ರೂಪಾಯಿ ಡಿಫ್ರೆಂಟ್, 50 ರೂಪಾಯಿ ಡಿಫ್ರೆಂಟ್ ಕೊಡಿ. ಇದೆ ಎಷ್ಟು? 100. 100 ಜಾಸ್ತಿ ತೊಗೊಳ್ಳೋದು. ವಾಲ್ನಟ್ಸ್ ಜಾಸ್ತಿ ಹಾಕಲ್ವಾ? ಚಾಕ್ಲೇಟಲ್ಲಿ ತಕ್ಕೊಡ್ಲಾ? ಸೀಡ್ಸ್ ಇದೆಯಾ?
ಇದು ಸೀಡ್ಲೆಸ್ ಯಾವುದು? ಸೀಡ್ಲೆಸ್ ಅಲ್ಲ, ಇಲ್ವಾ? ಸೀಡ್ಲೆಸ್ ಬರಲ್ವಾ? ಬರ್ತವೆ, ಕ್ಯಾನ್ಸಲ್ ಮಾಡಿ ಜಾಸ್ತಿ. ಅದು ತುಪ್ಪ ಯಾವುದದು? ಮಲ್ನಾಡು. ಮಲ್ನಾಡ ಹೋಮ್ ಮೇಡಾ? ಚಾಕ್ಲೇಟ್ ಡ್ರೈ ಫ್ರೂಟ್ಸ್ ತನ್ನಲ್ಲ ನೋಡಿ ಬಿಲ್ ಎಷ್ಟಾಗಿದೆ ಅಂತ. 1500 ಆಗಿದೆ. ಅದು ಎಲ್ಲ 100 ಗ್ರಾಮ್ಸ್ ಅಷ್ಟೇ ತೊಗೊಂಡಿರೋದು ನಾನು. ಇದು ಗುಡ್ಡಿಗೋಸ್ಕರ ಅವಳಿಗೆ ಲಡ್ಡು ಮಾಡಿಕೊಡೋಣ ಅಂತ ತೊಗೊಂಡಿದ್ದು. ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಅಂತಿದ್ದೀವಿ, ಬಿಕಾಸ್ ಅವಳಿಗೆ ಪೌಡರ್ ಥರ ಮಾಡ್ಕೊಳ್ಬೇಕು. ನಮಗೆ ಸ್ವಲ್ಪ ಕ್ರಂಚಿಯಾಗಿರಲಿ ಅಂತ ಹಾಗೆ ಕಟ್ ಮಾಡ್ಕೊಳ್ಬೇಕು. ಇದು ಬಾದಾಮ್ ತೊಗೊಂಡಿದ್ದೀನಿ. ಎಲ್ಲ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಅವಳು ಇಷ್ಟಪಡ್ತಾಳೋ ಅಲ್ವಾ ಗೊತ್ತಿಲ್ಲ, ನೋಡಿಕೊಂಡು ಆಮೇಲೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಣ ಅಂತ ಸ್ವಲ್ಪ ತೊಗೊಂಡಿದ್ದೀನಿ ಎಲ್ಲ. ನೀವು ಅಷ್ಟೇ ನಿಮಗೆ ಆಗಿರ್ಬೋದು ಇಲ್ಲ ಮಕ್ಕಳಿಗೆ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ಕೊಡಿ. ಬ್ರೈನ್ ಡೆವಲಪ್ಮೆಂಟ್ಗೆ, ಸ್ಕಿನ್ನಿಗೆ ಮತ್ತು ನಿಮ್ಮ ಗಟ್ ಹೆಲ್ತ್ಗೆ ಎಲ್ಲದಕ್ಕೂ ಒಳ್ಳೆಯದು. ಬಾದಾಮ್ ತೊಗೊಂಡಿದ್ದೀನಿ, ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ, ಅಂಜೀರು ತೊಗೊಂಡಿದ್ದೀನಿ. ಸೊ ಇದೆಲ್ಲ ಮೇ ಬಿ ಸ್ವಲ್ಪ ಜನ ಹಾಕೋದಿಲ್ಲ, ಬಟ್ ನಾನು ಹಾಕ್ತೀನಿ. ಸೊ ಎಲ್ಲ ಡ್ರೈ ಫ್ರೂಟ್ಸು ಹಾಕಿ ಮಾಡೋಣ ಅಂತಿದ್ದೀನಿ. ಸೊ ಸೀಡ್ಸ್ ಬಂದು ಇದು ಸನ್ಫ್ಲವರ್ ಸೀಡ್ ತೊಗೊಂಡಿದ್ದೀನಿ, ಬಟ್ ಇಷ್ಟು ಯೂಸ್ ಮಾಡೋದಿಲ್ಲ ನಾನು. ಇದು ಮಿನಿಮಮ್ 100 ಗ್ರಾಮ್ಸ್ ಅಂತ ತೊಗೊಳ್ಬೇಕು, 50 ಗ್ರಾಮ್ಸ್ ಕೊಡೋದಿಲ್ಲ. ಅದಕ್ಕೋಸ್ಕರ ನಾನು 100 ಗ್ರಾಮ್ಸೇ ತೊಗೊಂಡಿದ್ದೀನಿ, ಬಟ್ ಇದೆಲ್ಲ ಕಮ್ಮಿ ಯೂಸ್ ಮಾಡ್ತೀನಿ ಸೀಡ್ಸ್ ಎಲ್ಲ. ಇದು ಬ್ಲ್ಯಾಕ್ ಗ್ರೇಪ್ಸ್ ತೊಗೊಂಡಿದ್ದೀನಿ. ಒಂದೊಂದು ಪ್ರೈಸ್ ಇದೆ. ಎಲ್ಲ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ಹೌಸಲ್ಲಿ. ಸೊ ಇದು ಗುಡ್ಡಿಗಾಗಿರೋದ್ರಿಂದ ನಾನು ಬೇರೆ ಕಡೆ ಎಲ್ಲೋ ತೊಗೊಂಡು ಬಂದಿಲ್ಲ, ಎಲ್ಲ ಒಳ್ಳೆ ಕ್ವಾಲಿಟಿದೆ ತೊಗೊಂಡು ಬಂದಿದ್ದೀನಿ. ಇದು ಖರ್ಜೂರ ತೊಗೊಂಡು ಬಂದಿದ್ದೀನಿ, ಮತ್ತು ಗೋಡಂಬಿ ಎಲ್ಲ 100 ಗ್ರಾಮ್ಸ್ ಅಷ್ಟೇ ತೊಗೊಂಡಿರೋದು. ಮತ್ತು ಇದು ಅನ್ಸಾಲ್ಟೆಡ್ ಪಿಸ್ತಾ ತೊಗೊಂಡಿದ್ದೀನಿ, ವಾಲ್ನಟ್ಸ್, ವಾಟರ್ ಮೆಲನ್ ಸೀಡ್ಸು, ಬೇಬಿ ವೆಯ್ಟ್ ಗೇನ್ ಆಗೋಕ್ಕೂ ಕೂಡ ಇದೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಇದು ಪಂಪ್ಕಿನ್ ಸೀಡ್ಸು, ಇದು ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಯೂಸ್ ಮಾಡ್ಬೋದೋ ಏನೋ ನನಗೆ ಗೊತ್ತಿಲ್ಲ. ಮಕ್ಕಳಿಗೆ ಚೆಕ್ ಮಾಡಿಬಿಟ್ಟು ನಾನು ಹಾಕೋದು ಬೇಡ ಅಂತ ನೋಡ್ತೀನಿ. ಇದು ಫ್ಲ್ಯಾಕ್ಸ್ ಸೀಡ್ಸ್ ಒಂದು ನೋಡಬೇಕು, ಯೂಸ್ ಮಾಡೋದು ಡೌಟ್ ಆಗಿದೆ. ಸೊ ಎಷ್ಟು ಐಟಮ್ಸ್, ಮತ್ತು ಇನ್ನೂ ನಾನು ಇದು ತೊಗೊಂಡಿಲ್ಲ, ಡೇಟ್ಸ್ ತೊಗೊಳ್ಬೇಕು. ಅಲ್ಲಿ ಸೀಡ್ಲೆಸ್ ಡೇಟ್ಸ್ ಇರಲಿಲ್ಲ. ಸೊ ಇದಕ್ಕೆಲ್ಲ ಬೆಲ್ಲ ಬೆಲ್ಲ ಇಲ್ಲಾಂದರೆ ಸೀಡ್ಲೆಸ್ ಡೇಟ್ಸ್ ಯೂಸ್ ಮಾಡ್ತೀನಿ. ಸೊ ನೋಡಬೇಕು ಆದಷ್ಟು ನಾನು, ಯಾಕೆಂದರೆ ಬೆಲ್ಲದಲ್ಲೂ ಸ್ವೀಟ್ ಶುಗರ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಡೇಟ್ಸ್ ಯೂಸ್ ಮಾಡೋಣ ಅಂತಿದ್ದೀನಿ. ಮತ್ತು ಇದು ಸಿಗಲಿಲ್ಲ ನನಗೆ, ಮಕ್ಕಾನ ಒಂದು ತೊಗೊಳ್ಬೇಕಾಗುತ್ತೆ ಅಷ್ಟೇ. ಆನ್ಲೈನಲ್ಲಿ ಅದೆರಡು ಐಟಮ್ ತೊಗೊಂಡು ಉಂಡೆ ಮಾಡಬೇಕು. ಸೊ ಇದು ಮೇನ್ ಪ್ರಾಸೆಸ್ ಬಂದು ಕಟ್ಟಿಂಗ್ ಇರೋದೇ ಒಂದು ದೊಡ್ಡ ಲಾಂಗ್ ಪ್ರಾಸೆಸ್ ಅಂತ ಹೇಳ್ಬೋದು. ಸೊ ಕುತ್ಕೊಂಡು ಎಲ್ಲ ಕಟ್ ಮಾಡಬೇಕು, ಮತ್ತು ಬ್ಲೆಂಡರ್ಗೆ ಹಾಕಿದ್ರೆ ಬೇಗ ಪೌಡರ್ ಆಗುತ್ತೆ. ಸೊ ಹಾಗೆ ಹಾಕಿದ್ರೆ ಆಗೋದಿಲ್ಲ. ಅಲ್ಲಿ ಕೂಡ ಆರ್ಡರ್ ಮಾಡಿದ್ದೆ, ಎಲ್ಲ ಬಂದಿದೆ. ಕ್ಯಾಪ್ಸಿಕಮ್ಮು, ಇದು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪನೇ ಆರ್ಡರ್ ಮಾಡಿದ್ದೀನಿ. ಬೀನ್ಸ್ ಇದು ಏನೋ ಒಂಥರ ಇದೆ, ನಾಟಿದ ಫಾರ್ಮ್ದ ಇದು ಬೀನ್ಸ್ ಚೆನ್ನಾಗಿಲ್ಲ. ಮತ್ತು ಕಾಲಿಫ್ಲವರ್ ಒಂದು ಆರ್ಡರ್ ಮಾಡಿದೆ. ಇದು ನೆಲ್ಲಿಕಾಯಿ, ಮತ್ತು ಇದು ನವಿಲು ಕೋಸು, ಆಲೂಗಡ್ಡೆ,
ಹೀರೆಕಾಯಿ, ಹಬ್ಬಕ್ಕೆ ಅಂತ 2 ತೆಂಗಿನಕಾಯಿ, ಬ್ರೋಕೊಲಿ, ಮಶ್ರೂಮು, ಕ್ಯಾರೆಟ್, ಮತ್ತು ಇದರಲ್ಲಿ ಹಾಲಿದೆ, ಮತ್ತು ಇದು ತಾಟಿ ಬೆಲ್ಲ ಇದೆ. ನೋಡೋಣ ಇದು ಒಬ್ಬಟ್ಟು ಏನಾದರೂ ಮಾಡೋಣ ಅಂತ ತರಿಸಿದ್ದೀನಿ. ತುಂಬ ಒಳ್ಳೆಯದು ಇದು ಹೆಲ್ತಿಗೆ. ಇದು ಹಸಿ ಅರಿಶಿನ, ನಂದು ABC ಜ್ಯೂಸ್ ಏನಿದೆ ಅದಕ್ಕೆ ಯೂಸ್ ಮಾಡೋಕ್ಕೆ ಅಂತ ತರಿಸಿರೋದು. ಮತ್ತು ಮಕ್ಕಾನ ಗುಡ್ಡಿಗೆ, ಜಾಗ್ರಿ ಪೌಡರು, ಇದು ಸಬ್ಬಕ್ಕಿ, ಮತ್ತು ಡೇಟ್ಸ್ ಕೂಡ ಅಷ್ಟೇ, ಗುಡ್ಡಿಗೆ ಡ್ರೈ ಫ್ರೂಟ್ಸು ಉಂಡೆ ಮಾಡ್ಕೊಳ್ಬೇಕಲ್ಲ ಅದಕ್ಕೆ ಅಂತ ತರಿಸಿರೋದು. ಮತ್ತು ಇದು ಸಬ್ಜಾ ಸೀಡ್ಸು ನಮಗಂತ ತರಿಸಿರೋದು. ಇದು ಹನಿ ತೊಗೊಂಡಿದ್ದೀನಿ. ಟೊಮ್ಯಾಟೊ ಇದೆ, ಇದರಲ್ಲೇನಿದೆ, ಬಾಳೆಹಣ್ಣು ಚಿಕ್ಕದು ಬಂದುಬಿಟ್ಟಿದೆ, ಇಲ್ಲ ದೊಡ್ಡದಿದೆ. ನನಗೆ ಆ್ಯಕ್ಚುಲಿ ಇಷ್ಟನೇ ಆಗೋಲ್ಲ ನೋಡಿ ಹೇಗಿದೆ ಅಂತ ಬಿಗ್ ಬ್ಯಾಸ್ಕೆಟಲ್ಲಿ ಕಮ್ಮಿ ಇದೆ ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ. ನಾನು ಅರ್ಜೆಂಟ್ಗೆ ಅಂತ ತರಿಸಿರೋದು, ಇದೆಲ್ಲ ಎಮರ್ಜೆನ್ಸಿಗಿರಲಿ ಅಂತ. 1 ವೀಕ್ಗೆ ಅಂದರೆ 1 ವೀಕ್ 10 ಡೇಸ್ ಆ ಥರ ನೋಡ್ಕೊಂಡು ಎಷ್ಟು ದಿನ ಆಗುತ್ತೋ ಅಷ್ಟು ದಿನಕ್ಕಷ್ಟೇ ತರಿಸಿರೋದು. ಇಷ್ಟು ಐಟಮ್ ಇದೆ. ಇಷ್ಟಕ್ಕೆ ನನಗೆ 1400 ಏನೋ ಆಯಿತು. ಮೇಯ್ನ್ ಬಂದು ಇದಕ್ಕೆ ಪ್ರೈಸ್ ಜಾಸ್ತಿ ಆಯಿತು ನನಗೆ. ಇದು ನೋಡಿ 220 ಇದೆ. ಬೆಲ್ಲ ಮತ್ತು ಬೀಟ್ರೋಟ್ ತರಿಸಿದ್ದೀನಿ. ನಮ್ಮ ಮನೆಯಲ್ಲಿ ಬೀಟ್ರೋಟ್ ಯಾವಾಗಲೂ ಸ್ಟಾಕ್ ಇರಬೇಕು. ಇದು ಮಂಗಳೂರು ಸೌತೆಕಾಯಿ, ಹೊರಗಡೆನೇ ತಗೊಳ್ಬೇಕಾಯ್ತು. ಅದೇನು ಇದು ನೆಲ್ಲಿಕಾಯಿ, ಇದು ಕೂಡ ABC ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಖಾಲಿ ಆಗಿಬಿಟ್ಟಿದೆ. ಶಾರ್ಟ್ಸ್ ಮಾಡ್ಕೊಳ್ತಾ ಇದ್ದೀನಿ, ಸೊ ಅದಕ್ಕೆ. ಗೆಣಸು, ಸ್ವೀಟ್ ಪೊಟ್ಯಾಟೊ ಗುಡ್ಡಿಗೆ ಕೊಡೋಣ ಮಾಡಿ ಅಂತ. ಇದು ಸಬ್ಬಕ್ಕಿ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ, ಬರೀ ಸ್ವೀಟಿಗೆ ಅಂತ ಏನಿಲ್ಲ. ಇಡ್ಲಿಗೆ ಹಾಕ್ತೀನಿ, ದೋಸೆಗೆ ಹಾಕ್ತೀನಿ ನಾನು. ಬೀಟ್ರೋಟ್ 2 ಇದರಲ್ಲಿದೆ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್.